ಜೈ ಶ್ರೀಕೃಷ್ಣ ಸ್ನೇಹಿತರೆ. ಕಷ್ಟದ ಸಮಯದಲ್ಲಿ ತಾಳ್ಮೆ ಇಟ್ಟುಕೊಳ್ಳುವುದು ನಮ್ಮ ಜೀವನದ ಅತ್ಯಂತ ಪ್ರಮುಖ ಭಾಗವಾಗಿದೆ. ಜೀವನದಲ್ಲಿ ಹಲವು ಬಾರಿ ಎಲ್ಲವೂ ನಮ್ಮ ವಿರುದ್ಧವಾಗಿರುವಂತಹ ಪರಿಸ್ಥಿತಿಗಳು ಬರುತ್ತವೆ. ಇಂತಹ ಸಮಯದಲ್ಲಿ ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ನಮ್ಮ ಸಕಾರಾತ್ಮಕ ಆಲೋಚನೆಯನ್ನು ಉಳಿಸಿಕೊಳ್ಳುವುದು ಅತ್ಯಂತ ಅಗತ್ಯ. ತಾಳ್ಮೆಯು ನಮಗೆ ಮಾನಸಿಕ ಸ್ಥಿರತೆ ಮತ್ತು ಆಂತರಿಕ ಶಾಂತಿಯನ್ನು ನೀಡುತ್ತದೆ. ಇದು ನಮಗೆ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ನೀಡುತ್ತದೆ ಮತ್ತು ಪ್ರತಿಯೊಂದು ಕಷ್ಟದ ಸಮಯದ ನಂತರ ಒಳ್ಳೆಯ ಸಮಯ ಖಂಡಿತವಾಗಿ ಬರುತ್ತದೆ ಎಂಬ ದೃಢವಾದ ವಿಶ್ವಾಸವನ್ನು ನಮ್ಮೊಳಗೆ ಮೂಡಿಸುತ್ತದೆ. ಮಿತ್ರರೇ, ಈ ಜಗತ್ತಿನಲ್ಲಿ ದೇವರ ಇಚ್ಛೆಯಿಲ್ಲದೆ ಏನೂ ನಡೆಯುವುದಿಲ್ಲ. ಆದ್ದರಿಂದಲೇ ನಾನು ನಿಮಗೆ ಹೃದಯಪೂರ್ವಕವಾಗಿ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೇನೆ. ನೀವು ಬಹಳ ಅದೃಷ್ಟವಂತರು, ಏಕೆಂದರೆ ಭಗವಾನ್ ಶ್ರೀಕೃಷ್ಣನ ಪ್ರೇರಣೆಯಿಂದಲೇ ನೀವು ಶ್ರೀಮದ್ ಭಗವದ್ಗೀತೆಯ ಅಮೂಲ್ಯ ವಿಚಾರಗಳನ್ನು ಒಳಗೊಂಡಿರುವ ಈ ವಿಡಿಯೋವನ್ನು ನೋಡಲು ಮನಸ್ಸು ಮಾಡಿದ್ದೀರಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ಶಾಂತ ಮನಸ್ಸಿನಿಂದ ನೋಡಿ. ಇಲ್ಲಿರುವ ಮಾತುಗಳನ್ನು ಗಮನದಿಂದ ಕೇಳಿ, ಅರ್ಥ ಮಾಡಿಕೊಳ್ಳಿ. ಅದರ ನಂತರ ನಿಮ್ಮ ಆಲೋಚನೆಗಳಲ್ಲಿ ಮತ್ತು ಜೀವನದಲ್ಲಿ ಬಹಳ ದೊಡ್ಡ ಸಕಾರಾತ್ಮಕ ಬದಲಾವಣೆಗಳು ಖಂಡಿತವಾಗಿ ಬರುತ್ತವೆ ಎಂಬ ನಂಬಿಕೆ ನನಗೆ ಸಂಪೂರ್ಣವಾಗಿದೆ. ಯಾರು ಶ್ರೀಮದ್ ಭಗವದ್ಗೀತೆಯ ಆಶ್ರಯಕ್ಕೆ ಬರುತ್ತಾರೋ, ಯಾರು ಭಗವಾನ್ ಶ್ರೀಕೃಷ್ಣನು ಹೇಳಿನ ಮಾತುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೋ, ಅವರು ತಮ್ಮ ಎಲ್ಲಾ ದುಃಖಗಳು ಮತ್ತು ಕಷ್ಟಗಳಿಂದ ಮುಕ್ತರಾಗಿ ಜೀವನದಲ್ಲಿ ಯಶಸ್ಸು ಮತ್ತು ಆನಂದವನ್ನು ಪಡೆಯುತ್ತಾರೆ. ಸ್ನೇಹಿತರೆ, ನಿಮಗೆ ಜೀವನದಲ್ಲಿ ಏನು ಬೇಕಾದರೂ ಇರಲಿ, ಯಾವುದೇ ಸಮಸ್ಯೆಯೇ ಆಗಿರಲಿ, ಶ್ರೀಮದ್ ಭಗವದ್ಗೀತೆಯ ಈ ಅಮೂಲ್ಯ ವಚನಗಳನ್ನು ಸರಿಯಾಗಿ ಕೇಳಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಪ್ರತಿಯೊಂದು ಇಚ್ಛೆಯೂ ಪೂರ್ಣಗೊಳ್ಳುತ್ತದೆ, ಪ್ರತಿ ಕಷ್ಟವೂ ಸುಲಭವಾಗುತ್ತದೆ ಮತ್ತು ನಿಮ್ಮ ಪ್ರತಿಯೊಂದು ದುಃಖವೂ ನಿಧಾನವಾಗಿ ದೂರವಾಗುತ್ತದೆ. ಆದ್ದರಿಂದ ಇಂದು ನಾವು ನಿಮಗಾಗಿ ಭಗವಾನ್ ಶ್ರೀಕೃಷ್ಣನು ನೀಡಿದ ಕೆಲವು ಅಮೂಲ್ಯ ವಚನಗಳನ್ನು ತಂದಿದ್ದೇವೆ. ಇವು ನಿಮ್ಮ ವರ್ತಮಾನ ಮತ್ತು ಭವಿಷ್ಯದ ದುಃಖಗಳು ಹಾಗೂ ಕಷ್ಟಗಳನ್ನು ನಿವಾರಿಸಲು ಸಹಾಯ ಮಾಡುತ್ತವೆ. ಗೀತೆಯ ಜ್ಞಾನವು ಅಮೃತದಂತೆ. ಇದು ಮನುಷ್ಯನ ಸತ್ತ ಮನಸ್ಸಿಗೆ ಮತ್ತು ನಿರಾಶಾದಾಯಕ ಜೀವನಕ್ಕೆ ಹೊಸ ಜೀವ ತುಂಬುತ್ತದೆ. ಹಾಗಾದರೆ ಶ್ರೀಮದ್ ಭಗವದ್ಗೀತೆಯ ಮೊದಲ ಅಮೂಲ್ಯ ವಚನವನ್ನು ಪ್ರಾರಂಭಿಸೋಣ. ಮೊದಲ ವಚನ: ನಿಮ್ಮ ಪ್ರೀತಿ ಮತ್ತು ಗೌರವವಿಲ್ಲದ ಕಡೆಗೆ ಎಂದಿಗೂ ಹೋಗಬೇಡಿ. ಮಹಾಭಾರತ ಯುದ್ಧ ಪ್ರಾರಂಭವಾಗುವ ಮೊದಲು ಶ್ರೀಕೃಷ್ಣನು ಪಾಂಡವರ ಪರವಾಗಿ ಶಾಂತಿ ಪ್ರಸ್ತಾಪವನ್ನು ತೆಗೆದುಕೊಂಡು ಹಸ್ತಿನಾಪುರಕ್ಕೆ ಹೋಗಿದ್ದನು. ಆ ಸಮಯದಲ್ಲಿ ಶಕುನಿ ದುರ್ಯೋಧನನಿಗೆ ಹೇಳಿದನು, ಈ ಕೃಷ್ಣನು ದೊಡ್ಡ ಮಾಯಾವಿ. ಇವನು ನಮ್ಮ ಪಕ್ಷಕ್ಕೆ ಬಂದರೆ ಪಾಂಡವರು ಸೋತಂತೆಯೇ. ಆದ್ದರಿಂದ ಇವನನ್ನು ಖುಷಿಪಡಿಸು, ನಿನ್ನ ಮನೆಗೆ ಆಹ್ವಾನಿಸು, ಇವನ ಸೇವೆ ಮಾಡು. ಶ್ರೀಕೃಷ್ಣನು ಹಸ್ತಿನಾಪುರವನ್ನು ತಲುಪಿದಾಗ ದುರ್ಯೋಧನನು ಅವನನ್ನು ತನ್ನ ಮನೆಗೆ ಬರಲು ಕೇಳಿಕೊಂಡನು. ನನ್ನ ಮನೆಯಲ್ಲಿ ಊಟ ಮಾಡಿ ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಎಂದು ವಿನಂತಿಸಿದನು. ಆಗ ಶ್ರೀಕೃಷ್ಣನು ದುರ್ಯೋಧನನಿಗೆ ಹೇಳಿದನು, ದುರ್ಯೋಧನ, ಮನುಷ್ಯನು ಯಾರದೋ ಮನೆಗೆ ಹೋಗಬೇಕಾದರೆ ಎರಡು ಕಾರಣಗಳಿರುತ್ತವೆ. ಒಂದು, ಅಲ್ಲಿ ಪ್ರೀತಿ ಇರಬೇಕು. ಇನ್ನೊಂದು, ಜೀವನದಲ್ಲಿ ದೊಡ್ಡ ಆಪತ್ತು ಬಂದಿರಬೇಕು. ನನ್ನ ಜೀವನದಲ್ಲಿ ಯಾವುದೇ ಆಪತ್ತಿಲ್ಲ ಮತ್ತು ನಿನಗೆ ನನ್ನ ಮೇಲೆ ಪ್ರೀತಿಯೂ ಇಲ್ಲ. ಆದ್ದರಿಂದ ನಾನು ನಿನ್ನ ಮನೆಗೆ ಎಂದಿಗೂ ಬರುವುದಿಲ್ಲ. ನೀನು ನನ್ನನ್ನು ಕರೆಯುತ್ತಿರುವುದು ನಿನ್ನ ಸ್ವಾರ್ಥಕ್ಕಾಗಿ ಮಾತ್ರ ಮತ್ತು ಸ್ವಾರ್ಥಿ ಜನರ ಮನೆಗೆ ನಾನು ಎಂದಿಗೂ ಹೋಗುವುದಿಲ್ಲ. ಇದರಿಂದ ನಾವು ಕಲಿಯುವ ಪಾಠ ಏನೆಂದರೆ, ಯಾರು ನಿಮ್ಮನ್ನು ಪ್ರೀತಿಸುವುದಿಲ್ಲವೋ, ಯಾರು ನಿಮ್ಮನ್ನು ಗೌರವಿಸುವುದಿಲ್ಲವೋ ಅಲ್ಲಿ ನೀವು ಎಂದಿಗೂ ಇರಬಾರದು. ನಿಮಗೆ ಗೌರವ ಸಿಗುವ, ನಿಮ್ಮನ್ನು ಮೌಲ್ಯಮಾಪನ ಮಾಡುವ, ನಿಮಗೆ ಪ್ರೀತಿ ಸಿಗುವ ಜಾಗದಲ್ಲೇ ನೀವಿರಬೇಕು. ಇದೀಗ ಶ್ರೀಮದ್ ಭಗವದ್ಗೀತೆಯ ಎರಡನೇ ಅಮೂಲ್ಯ ವಚನ: ಯಾವ ಸಂಬಂಧದಲ್ಲಿ ಮರ್ಯಾದೆಗಳು ಮುರಿಯುತ್ತವೆಯೋ ಅಲ್ಲಿ ಕೇವಲ ಸರ್ವನಾಶವೇ ಆಗುತ್ತದೆ. ಯಾರೇ ಆಗಲಿ, ದೊಡ್ಡವರಾಗಲಿ ಅಥವಾ ಚಿಕ್ಕವರಾಗಲಿ, ಸಂಬಂಧಗಳಲ್ಲಿ ತಮ್ಮ ಮಿತಿಗಳನ್ನು ದಾಟಿದರೆ ಆ ಸಂಬಂಧ ಹೆಚ್ಚು ದಿನ ಉಳಿಯುವುದಿಲ್ಲ. ಸಂಬಂಧವು ಪರಸ್ಪರ ಗೌರವ, ಅರ್ಥಮಾಡಿಕೊಂಡಿಕೆ ಮತ್ತು ಮಿತಿಗಳನ್ನು ಕಾಪಾಡಿಕೊಂಡಾಗ ಮಾತ್ರ ಉಳಿಯುತ್ತದೆ. ಮಿತಿಯಿಲ್ಲದ, ಗೌರವವಿಲ್ಲದ ಸಂಬಂಧಗಳು ಇಂದಲ್ಲ ನಾಳೆ ಖಂಡಿತ ಅಂತ್ಯವಾಗುತ್ತವೆ. ಮೂರನೇ ಅಮೂಲ್ಯ ವಚನ: ಮನುಷ್ಯನ ದುಃಖದ ದೊಡ್ಡ ಕಾರಣ ಅವನ ಮೋಹ. ಮೋಹದಿಂದ ಅಜ್ಞಾನ ಬರುತ್ತದೆ. ಅಜ್ಞಾನದಿಂದ ಜೀವನದಲ್ಲಿ ಸಮಸ್ಯೆಗಳಾರಂಭವಾಗುತ್ತವೆ. ಮಹಾಭಾರತದಲ್ಲಿ ಧೃತರಾಷ್ಟ್ರನಿಗೆ ದುರ್ಯೋಧನನ ಮೇಲೆ ಅತಿಯಾದ ಮೋಹವಿತ್ತು. ಆ ಮೋಹವೇ ಅವನನ್ನು ತನ್ನ ಮಗನ ತಪ್ಪುಗಳನ್ನು ತಡೆಯಲು ಅಸಮರ್ಥನಾಗಿ ಮಾಡಿತು.
ಪುತ್ರಮೋಹದಿಂದ ಧೃತರಾಷ್ಟ್ರನು ಧರ್ಮ ಮತ್ತು ಅಧರ್ಮವನ್ನು ಬೇರ್ಪಡಿಸಲು ಸಾಧ್ಯವಾಗಲಿಲ್ಲ ಮತ್ತು ಕೊನೆಗೆ ಎಲ್ಲವೂ ನಾಶವಾಯಿತು. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ್ದನು, ಜ್ಞಾನೋದಯವಾಗುವಾಗ ಮೊದಲು ನಾಶವಾಗುವುದೇ ಮೋಹ, ಏಕೆಂದರೆ ಮೋಹವೇ ಅಜ್ಞಾನ. ಒಂದು ದಿನ ಗ್ರೀಸ್ನ ಚಕ್ರವರ್ತಿ ಅಲೆಕ್ಸಾಂಡರನ್ನು ಒಂದು ನಾಗ ಸಾಧು ಕೇಳಿದನು, ನೀನು ಇಡೀ ಜಗತ್ತನ್ನು ಗೆದ್ದ ನಂತರ ಏನು ಮಾಡುವೆ? ಆ ಮಾತು ಕೇಳಿ ಸಂತ ಜೋರಾಗಿ ನಗಲಾರಂಭಿಸಿದನು. ಸಂತ ಹೇಳಿದನು, ನೀನು ಜಗತ್ತನ್ನೆಲ್ಲ ಗೆದ್ದರೂ ನಿನಗೆ ನಿರಾಸೆಯೇ ಸಿಗುತ್ತದೆ, ಏಕೆಂದರೆ ನೀನು ಮೋಹದಲ್ಲಿ ಸಿಲುಕಿಕೊಂಡಿದ್ದೀಯಾ. ನನ್ನ ಬಳಿ ಏನೂ ಇಲ್ಲ, ಆದರೂ ನಾನು ಯಾವಾಗಲೂ ಸಂತೋಷವಾಗಿಟ್ಟೇನೆ, ಏಕೆಂದರೆ ನನಗೆ ಯಾವುದರ ಮೇಲೂ ಮೋಹವಿಲ್ಲ. ಇದರಿಂದ ನಮಗೆ ಸ್ಪಷ್ಟವಾಗುತ್ತದೆ, ಮೋಹ ಎಲ್ಲಿ ಇದೆಯೋ ಅಲ್ಲಿ ದುಃಖ ಖಂಡಿತ ಇದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಯಾರು ಮೋಹವನ್ನು ತ್ಯಾಗ ಮಾಡುತ್ತಾರೋ ಅವರಿಗೆ ನನ್ನ ಕೃಪೆ ಸಿಗುತ್ತದೆ. ಮೋಹರಹಿತ ವ್ಯಕ್ತಿಯು ಪರಮಾನಂದವನ್ನು ಪಡೆಯುತ್ತಾನೆ. 4ನೇ ಅಮೂಲ್ಯ ವಚನ. ಯಾರು ಇತರರೊಂದಿಗೆ ಮೋಸ ಮಾಡುತ್ತಾರೋ ಅವರ ಅಂತ್ಯ ಅತ್ಯಂತ ದುಃಖಕರವಾಗಿರುತ್ತದೆ. ದುರ್ಯೋಧನ ಮತ್ತು ಶಕುನಿ ಜೀವನಪೂರ್ತಿ ಪಾಂಡವರೊಂದಿಗೆ ಮೋಸ ಮಾಡಿದರು, ಆದರೆ ಕೊನೆಗೆ ಕರ್ಮದ ಫಲವನ್ನು ತಪ್ಪಿಸಿಕೊಳ್ಳಲಿಲ್ಲ. ಕರ್ಮವು ಎಲ್ಲವನ್ನೂ ನೆನಪಿಟ್ಟುಕೊಳ್ಳುತ್ತದೆ. ನಾವು ಮಾಡಿದ ಪ್ರತಿಯೊಂದು ಕಾರ್ಯಕ್ಕೂ ಒಂದು ದಿನ ಖಂಡಿತ ಫಲ ಸಿಗುತ್ತದೆ. 5ನೇ ಅಮೂಲ್ಯ ವಚನ. ಜನರಲ್ಲಿ ನಿಮ್ಮ ಆಧಾರವನ್ನು ಹುಡುಕುವುದನ್ನು ನಿಲ್ಲಿಸಿ. ನಿಮ್ಮ ಆಧಾರ ದೇವರಾಗಿರಲಿ. ಜನರು ಕಷ್ಟದ ಸಮಯದಲ್ಲಿ ದೂರ ಸರಿಯುತ್ತಾರೆ, ಆದರೆ ದೇವರು ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. 6ನೇ ಅಮೂಲ್ಯ ವಚನ. ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಲು ಕಲಿಯಿರಿ. ಅಶಾಂತ ಮನಸ್ಸು ದುಃಖವನ್ನು ಮಾತ್ರ ನೀಡುತ್ತದೆ, ಶಾಂತ ಮನಸ್ಸು ಪರಮಾನಂದವನ್ನು ನೀಡುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಯಾರು ತಮ್ಮ ಮನಸ್ಸನ್ನು ವಶದಲ್ಲಿಟ್ಟುಕೊಳ್ಳುತ್ತಾರೋ ಅವರ ಮನಸ್ಸೇ ಅವರ ಮಿತ್ರನಾಗುತ್ತದೆ, ಮತ್ತು ಯಾರು ವಶದಲ್ಲಿಟ್ಟುಕೊಳ್ಳಲಾರರೋ ಅವರ ಮನಸ್ಸೇ ಅವರ ಶತ್ರುವಾಗುತ್ತದೆ. ಮಿತ್ರರೇ, ಇಂದಿನ ಈ ವಿಡಿಯೋ ನಿಮಗೆ ಜೀವನದ ದಿಕ್ಕನ್ನು ತೋರಿಸಿದೆ ಎಂದು ಭಾವಿಸುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಹಂಚಿಕೊಳ್ಳಿ. ನೀವು ನಮ್ಮ ಚಾನೆಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ರಾಧೇ ಕೃಷ್ಣ ಎಂದು ಬರೆದು ಪರಮಾತ್ಮನಿಗೆ ನಿಮ್ಮ ಕೃತಜ್ಞತೆಯನ್ನು ಅರ್ಪಿಸಿ. ಜೈ ಶ್ರೀ ರಾಧೇ ಕೃಷ್ಣ. ಧನ್ಯವಾದಗಳು.